ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ, ಶಿವಮೊಗ್ಗದಿಂದ ಶಿಕಾರಿಪುರ ಅಲ್ಲಿಂದ ಬಂದಿರೋದು. ನಾನು ಯೂಟ್ಯೂಬ್ನಲ್ಲಿ ವಿಶ್ವಾಚಾರ್ಯರದು ಯೂಟ್ಯೂಬ್ನೆಲ್ಲ ನೋಡ್ತಾ ಇದ್ದೆ, ಸರ್ಚ್ ಮಾಡ್ತಾ ಇದ್ದೆ. ಅವಾಗ ನಾವು 100 ಕೋಟಿ ಮಾಡಬಹುದು, ನಾನು ಎಲ್ಲದನ್ನು ಅನುಸರಿಸ್ತಾ ಬರ್ತೀನಿ. ನಾನು ಸ್ವಲ್ಪ ದೇವಸ್ಥಾನ ಟೆಂಪಲ್ ಪೂಜೆ ಮಾಡಿದ್ರೆ ಅದರೆಲ್ಲ ಅನುಭವಿಸ್ತಾ ಇರ್ತೀನಿ. ಸನಾತನ ಧರ್ಮದ ಬಗ್ಗೆ ಮತ್ತು ನಾನು ಎಲ್ಲ ವಿಶ್ವದ ಬಗ್ಗೆ ಒಂದು ಸ್ವಲ್ಪ ಅರಿವನ್ನು ಮೂಡಿರೋದ್ರಿಂದ ಇವ್ರ ಬಗ್ಗೆ ಒಂಚೂರು ಹೆಚ್ಚು ಕಾನ್ಫಿಡೆನ್ಸ್ ಇತ್ತು. ಅದೇ ರೀತಿ ಇವರು 100 ಕೋಟಿಯನ್ನು ಹೇಗೆ ದುಡಿಬೋದು, ಮಕ್ಕಳ ಆಟದಂತೆ ದುಡಿಬೋದು ಅನ್ನೋ ಒಂದು ಹ್ಯಾಪಿನೆಸ್ ಕಾರ್ಯಕ್ರಮದ ಮುಖಾಂತರ ಹೇಳ್ತಾ ಇದ್ರು. ಅದನ್ನ ನಾನು ನೋಡ್ತಾ ಸರ್ಚ್ ಮಾಡ್ತಾ ಇದ್ದಾಗ, ಆದ್ರೆ ಬರೀ ಯೂಟ್ಯೂಬ್ ನೋಡೋದಕ್ಕಿಂತ ಒಂದ್ಸಾರಿ ಗುರುಗಳನ್ನ ಭೇಟಿ ಆಗೋಣ, ಒಂದ್ಸರಿ ನೋಡೋಣ ಅವರು ಯಾವ ತರ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಬಂದೆ. ಇವತ್ತು ತಿಂಗಳು ಬರ್ಬೇಕಂತ ಮಾಡಿದೆ. ನಾನು ವೃತ್ತದಲ್ಲಿದ್ದೆ. ನಾನು ಸಹ ಗುರುಗಳಂತೆ 48 ದಿವಸ ಗಾಯತ್ರಿ ಜಪ ಮಾಡ್ತಾ ಅದರ ವೃತ್ತದಲ್ಲಿದ್ದೆ. 72,000 ಜಪ ಆಗ್ಬೇಕಂತ, ಅದಕ್ಕೋಸ್ಕರ ಗಡ್ಡ ಗೂಡ್ಲ ಬಿಟ್ಟುಕೊಂಡಿದ್ದೆ. ಇವತ್ತು ನಾನು ಧರ್ಮಸ್ಥಳ ಹೋಗ್ಬೇಕಿತ್ತು. ಆಕ್ಚುಲಿ 28ಕ್ಕೆ ಕಾರ್ಯಕ್ರಮ ಇತ್ತು. ಇಲ್ಲಿ ಮುಗಿಸ್ಕೊಂಡೇ ಹೋಗೋಣ ಅಂತ ಗುರುಗಳ ಭೇಟಿ ಆಯ್ತು, ಗುರುಗಳ ಆಶೀರ್ವಾದ ಆಯ್ತು. ಈ ಕಾರ್ಯಕ್ರಮ ಯಶಸ್ವಿ ಆಗಿ ಏನೆಲ್ಲ ಕಾರಣಗಳಿದೆ ಅಂತ ನೋಡೋಣ ಅಂತ ಬಂದಾಗ ಗುರುಗಳು ಅದ್ಭುತವಾಗಿ ಉಪ್ಪಿನ ಇದನ್ನ ಮಾಡ್ಬೋದು, ವಿನಾಕಲ ತಾಯಿಯ ನಾವು ನಮ್ಮ ಕರ್ಮವನ್ನ ಕಳಿಬೇಕಾದ್ರೆ ನಾವು ಯಾರಿಗೆ ಫಸ್ಟ್ ಗೌರವ ಸೂಚಕರಾಗಿರ್ಬೇಕು ಅನ್ನೋದನ್ನ ಅವ್ರು ಹೇಳ್ಕೊಟ್ರು. ಯಾಕಂದ್ರೆ ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ನಮ್ಮ ಕರ್ಮಗಳು ನಮ್ಮನ್ನು ಬಿಡಲ್ಲ. ನಾವು ಮಾಡ್ತಕ್ಕಂಥ ತಂದೆ ತಾಯಿಗೆ ಏನ್ ಸೇವೆ ಮಾಡ್ತೀವಿ, ಆ ತಂದೆ ತಾಯಿ ಸೇವೆಯನ್ನ ಮಾಡ್ತಕ್ಕಂಥ ನಮ್ಮ ಕರ್ಮಗಳನ್ನ ಕಳೀತದೆ. ಅದೇ ರೀತಿ ನಾವು ಮುಂದೆ ಸಹ ಹಿಂದೆ ನಾವು ಮುಂದೆ ಪಿಂಡ ಪ್ರದಾನ ಮಾಡೋದಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿ ಇದ್ದಾಗ ಅವ್ರಿಗೆ ಏನ್ ಬೇಕು ಏನು ಬೇಡ, ಏನನ್ನ ಕೊಡ್ಬೇಕು ಏನನ್ನ ಮಾಡ್ಬೇಕನ್ನ ನಾವು ತಂದೆ ತಾಯಿಗಳಿಗೆ ನಾವು ದೇವರಂತೆ ಕಂಡ್ರೆ ನಾವು ಬೇರೆ ಕಡೆ ದೇವರನ್ನು ಹುಡುಕೋದು ಬೇಡ. ನಾವು ನಿಜವಾಗಿ ಕಾಣ್ಬೇಕಂತದ್ದು ತಂದೆ ತಾಯಿ ಹತ್ರ ದೇವರನ್ನ ಕಾಣ್ಬೇಕು. ಅದರಿಂದ ತಂದೆ ತಾಯಿನೇ ಎಲ್ಲರೂ ನಾನು ಇಲ್ಲಿ ಬೆಳಗಿಂದ ಇಲ್ಲಿವರೆಗೂ ಕಂಡಿರ್ತಕ್ಕಂಥದ್ದು ಎಲ್ಲದನ್ನ ಎಲ್ಲಿಗೆ ಹೇಳಿದ್ರು ಅವ್ರಿಗೆ ತಗೊಂಡು ಹೋಗ್ತಾ ಇರೋದು ತಂದೆ ತಾಯಿಯನ್ನ ದೇವರಂತೆ ಕಂಡ್ರೆ ನೀವು ಮುಂದಿನ ಎಲ್ಲದನ್ನ ಕಾಣ್ಬೋದು. 100 ಕೋಟಿ ಅಲ್ಲ 1000 ಕೋಟಿಯನ್ನು ದುಡಿಬಹುದು. ಮನುಷ್ಯನಿಗೆ ಎಷ್ಟು ಅಗತ್ಯ ಅಷ್ಟನ್ನ ದುಡ್ಲಿಕ್ಕೆ 100 ಕೋಟಿ ಸಾಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಮನುಷ್ಯನಿಗೆ ನಮಗೆ ಸಾಲ ಯಾತಕ್ಕಾಗುತ್ತೆ ಅಂದ್ರೆ ನಾವು ಅದರ ಮೇಲೆ ಇರ್ತಕ್ಕಂಥ ದುಡ್ಡಿನ ವ್ಯಾಮ ಇರುತ್ತೆ, ಅದ್ರ ದುಡ್ಡಿನ ಮೇಲೆ ಇರ್ತಕ್ಕಂಥ ಗೌರವ ಇರಲ್ಲ. ಆ ಗೌರವವನ್ನ ಬಿಟ್ಟಿರ್ತೀವಿ. ಏನಕ್ಕ ದುಡ್ಡು ಬಂತು ಅನ್ಕೊಳ್ಳೆ ಸಾಕು, ಬಿಸಾಕೋ, ನಾವು ತೆಗ್ದಾಕೋ, ತಗೊಳ್ಳೋ ಅನ್ನೋದನ್ನ ನಾವು ಪ್ರಾಮಾಣಿಕರವಾಗಿ ಅದನ್ನ ನಾವು ದುಡ್ಡಿಗೆ ಬಗ್ಗೆ ನಾವು ಗೌರವವನ್ನ ಸೂಚಿಸ್ತಾ ಇರ್ತಕ್ಕಂಥದ್ದು ಇದೊಂದು ಅತತ್ವ ಅಂತ. ಯಾಕಂದ್ರೆ ಇದು ನನಗೆ ಫಿಲ್ಟರ್ ಆಗಿರ್ತಕ್ಕಂಥದ್ದು. ಬೇರೆಯವರಿಗೆ ಎಲ್ಲಕ್ಕಿಂತ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರೋದು ಧರ್ಮ ಮತ್ತು ದಾನ ಅಂತ ಹೇಳ್ಕೊಟ್ಟಿದ್ರು. ನಾನು ನನ್ನ ತಂದೆ ತಾಯಿ ಮಾತನ್ನ ಮೀರಿ ಬಿಸ್ನೆಸ್ಗೆ ಹೋದಾಗ ಅಲ್ಲಿ ನಾನು ಎಡವನ್ನ ಕಳ್ಕೊಂಡಿದ್ದೆ. ಅದು ಇವತ್ತು ನಿಜವಾಗಿಯೂ ಗುರುಗಳು ಹೇಳಿದಂತ ಟೈಮ್ನಲ್ಲಿ ನನಗೆ ಅರ್ಥ ಆಯ್ತು. ನಾವು ದುಡ್ಡಿಗೆ ಗೌರವ ಕೊಡದೇ ಇದ್ದಾಗ, ನಮ್ಮ ತಂದೆ ತಾಯಿಗೆ ನಾವು ಗೌರವ ಕೊಡದೇ ಇದ್ದಾಗ ಹಣ ನಮ್ಮನ್ನ ಕೆಡಗುತ್ತದೆ ಅನ್ನೋ ಒಂದು ಸೂಚನೆ ಅವ್ರು ಕೊಟ್ಟರು. ಅದು 100% ನನಗೆ ಹೌದು ಅನಿಸ್ತೆ. ಯಾಕಂದ್ರೆ ನಾನು ನನ್ನ ತಂದೆ ತಾಯಿಯನ್ನ ಮತ್ತು ಅವರು ದೇವ್ರ ತರ ಹೇಳಿದ್ರು, ನಾನು ಅದ್ರ ಒಪ್ಪಿರ್ಲಿಲ್ಲ. ಇವತ್ತು ನನ್ನ ತಂದೆ ತಾಯಿಗೆ ನಾನು ಅವ್ರು ಹೇಳಿದ್ದ ನಾನು ಕೇಳದೆ ಇದ್ದಕ್ಕೆ ನಾನು ಹಣವನ್ನು ಕಳ್ಕೊಂಡೆ ಅನ್ನೋದನ್ನ ನನಗೆ ಅರಿವಾಯ್ತು. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಗುರುಗಳು ಹೇಳಿದಂತೆ ನಡ್ಕೊಳ್ಳಿ, ಮುಂದೆ ಹಣಕ್ಕೆ ಗೌರವವನ್ನು ತಿಳ್ಕೊಳ್ಳಿ. ಅದೇ ರೀತಿ ತಂದೆ ತಾಯಿಗೆ ಗೌರವ ಕೊಡಿ, ವಿಶ್ವಕ್ಕೆ ಗೌರವ ಕೊಡಿ, ಹಣಕ್ಕೆ ಮೊದಲ ಪ್ರಾಧಾನ್ಯತೆಯನ್ನು ಕೊಡಿ, ಗೌರವವನ್ನು ಮೊದಲು ಸೂಚಿಸಿ. ಹಣ ಬಂದಾಗ ಹಣಕ್ಕೆ ಅಗೌರವವಾಗಿ ನಡ್ಕೊಳ್ಳೋದ್ರಿಂದ ಹಣ ನಮ್ಮಲ್ಲಿ ಉಳಿಯುವುದಿಲ್ಲ. ತಂದೆ ತಾಯಿಗೆ ಗೌರವ ಕೊಡದೆ ನಾವು 1000 ಕೋಟಿ ದುಡಿದ್ರು ತಂದೆ ತಾಯಿನ ವೃದ್ಧಾಶ್ರಮದಟ್ಟು ನಮ್ಮ ಕರ್ಮವನ್ನು ನಾವು ಕಳ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಕರ್ಮವನ್ನು ಕಳ್ಕೋಬೇಕಂದ್ರೆ ನಾವು ತಂದೆ ತಾಯಿಗೆ ಗೌರವ ಕೊಡಬೇಕು, ಮತ್ತೆ ಹಣಕ್ಕೂ ಗೌರವ ಕೊಡ್ಬೇಕು ಅನ್ನೋದನ್ನ ಇಲ್ಲಿವರೆಗೆ ಹೇಳಿದಂತ ಕ್ಲಾಸ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಗುರುಗಳಿಗೆ. ನನ್ನ ವಂದನೆ ಹೇಳುತ್ತೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳು.